ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ಇವತ್ತು ಬೆಳ್ಳುಳ್ಳಿ ಮಂಡಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಒಂದು ಬಟ್ಲಲ್ಲಿ ಶೇಂಗಾ, ಒಂದು ಬಟ್ಲಲ್ಲಿ ಹುರ್ಗಡ್ಲೆ, ಸಾಸಿವೆ, ಜೀರಿಗೆ, ಕರಿಬೇವು ತೊಗೊಂಡಿದ್ದೀನಿ. ಶೇಂಗಾ ಹುರ್ಗಡ್ಲೆ ಎಷ್ಟಾದರೂ ಹಾಕ್ಕೋಬೋದು, ಎಷ್ಟು ಹಾಕಿದರೂ ಚೆನ್ನಾಗಿರುತ್ತೆ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾಯೋ ತನಕ ಬಿಡಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಶೇಂಗಾ ಹಾಕಬೇಕು. ಶೇಂಗಾ ಸ್ವಲ್ಪ ಜಾಸ್ತಿ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ. ಶೇಂಗಾ ಹುರ್ಗಡ್ಲೆ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಕೈ ಆಡ್ಕೋಬೇಕು. ಈ ಮಳೆಗಾಲಕ್ಕಂತೂ ಮಾಡಿದ ರೆಸಿಪಿ ಅಂತ ಹೇಳ್ಬೋದು ಇದನ್ನು. ನೋಡಿ, ಈಗ ಶೇಂಗಾ ಮತ್ತು ಹುರ್ಗಡ್ಲೆ ಚೆನ್ನಾಗಿ ಹುರಿದಿದ್ದಾವೆ. ಈಗ ಕರಿಬೇವು ಹಾಕೋಣ. ಒಂದೆರಡು ಎಸಳಷ್ಟು ಕರಿಬೇವನ್ನ ಹಾಕ್ತಿದ್ದೀನಿ. ಈಗ ಜಜ್ಜಿಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಚೆನ್ನಾಗಿ ಉರಿಲಿ ಎಣ್ಣೆಲಿ. ಬೆಳ್ಳುಳ್ಳಿ ಹುರಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡ್ಕೋಬೇಕು. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು, ಇಲ್ಲ ಖಾರದ ಪುಡಿ ಸೀದೋಗ್ಬಿಡುತ್ತೆ. ಈಗ ನಮ್ಮದು ಬೆಳ್ಳುಳ್ಳಿ ಒಗ್ಗರಣೆ ರೆಡಿ ಆಯಿತು. ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿನ ಬಿಸಿ ಮಾಡಿಟ್ಕೊಂಡಿದ್ದೀನಿ. ಬಿಸಿ ಮಾಡ್ಕೊಂಡ್ರೆ ಮಂಡಕ್ಕಿ ಕುರುಮ್ ಅಂತವೆ. ಬಿಸಿ ಮಾಡ್ಕೊಂಡಿದ್ದೀನಿ. ಆ ಮಂಡಕ್ಕಿಗೆ ಈ ಒಗ್ಗರಣೆ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಕೊಂಡು ಮೇಲೆ ಕಡಲೆ ಪುಡಿ ಉದುರಿಸ್ಕೊಂಡ್ಬಿಟ್ರೆ ನಮ್ಮ ಬೆಳ್ಳುಳ್ಳಿ ಮಂಡಕ್ಕಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.